ಸಪ್ತ ಶನಿವಾರಗಳ ವ್ರತ. ಇದು ನನ್ನ ಕೊನೆಯ ವಾರದ ಅಂದರೆ 7ನೇ ಶನಿವಾರದ ವ್ರತ. ಯಥಾಶಕ್ತಿಯಂತೆ ಮಾಡಿದ್ದೇನೆ. ಹೋಪ್ ಈ ಒಂದು ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಬೆಳಗ್ಗೆ ಬೇಗ ಎದ್ದು ಅಂದರೆ 4 ಗಂಟೆಗೆ ಎದ್ದು ತಲೆ ಸ್ನಾನ ಮಾಡಿ ಮನೆ ಮುಂದೆ ರಂಗೋಲಿ ಹಾಕಿ ತೋರಣ ಕಟ್ಟಿ ಮನೆಯಲ್ಲಿ ದೀಪಾರಾಧನೆ ಮಾಡಿ ನಂತರ ಪೀಠವನ್ನು ಅಲಂಕರಿಸಿ ಪೂಜೆ ಸ್ಟಾರ್ಟ್ ಮಾಡಿದ್ದೇನೆ. ಏನೇ ಕೋರಿಕೆ ಅಂದರೆ ಧರ್ಮಕ್ಕೆ ಅನುಸಾರವಾಗಿದ್ದರೆ ಆ ಕೋರಿಕೆಗಳು ಪೂರ್ಣಗೊಳ್ಳುತ್ತದೆ. ನಾನು ಮೊದಲಿಗೆ ಮುಡುಪನ್ನು ಕಟ್ಟಿದೆ. ಮಗು ಬೇಕಂತ ನಮ್ಮ ಮನೆ ದೇವರಾದ ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಮುಡುಪನ್ನು ಕಟ್ಕೊಂಡೆ. ನಂತರ ಸಪ್ತ ಶನಿವಾರಗಳ ವ್ರತ ಆಚರಣೆ ಸ್ಟಾರ್ಟ್ ಮಾಡಿದೆ. 2 ವಾರಗಳಲ್ಲಿ ನನಗೆ ರಿಸಲ್ಟ್ ಸಿಕ್ತು. ಈಗ ನಾನು 7th ಮಂತ್ ಪ್ರೆಗ್ನೆನ್ಸಿಯಲ್ಲಿದ್ದೀನಿ. ಮನೆಯಲ್ಲಿ ಈ ಥರ ದೀಪಾರಾಧನೆ ಮಾಡಿಕೊಳ್ಳಿ, ನಂತರ ಪೂಜೆಯನ್ನು ಸ್ಟಾರ್ಟ್ ಮಾಡಿ. ಆದರೆ ಒಂದಿನ ಮುಂಚಿತವಾಗಿ ತುಳಸಿ, ಹೂವು, ಹಣ್ಣು, ತೆಂಗಿನಕಾಯಿ ಮತ್ತು ಪೂಜೆಗೆ ಬೇಕಾದಂಥ ಸಾಮಗ್ರಿಗಳನ್ನು ತೆಗೆದುಕೊಂಡು ಮನೆಯಲ್ಲಿಟ್ಕೊಂಡ್ರೆ ಬೆಳಗ್ಗೆ ಬೇಗ ಪೂಜೆಯನ್ನು ಮುಗಿಸ್ಬೋದಾಗುತ್ತೆ. ಯಾವ ಥರ ಪೂಜೆ ಮಾಡಬೇಕು ಅಂತ ಇದರಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಅಂತೂ ಕೊಟ್ಟಿದ್ದೇನೆ, ಬಟ್ ಡಿಟೇಲಾಗಿಲ್ಲ. ನೋಡಿ ಯಾವ ಥರ ಮಾಡ್ಬೋದು ಅಂತ. ಈ ಥರ ನೆಲದ ಮೇಲೆ ಅರಿಶಿನ ಹಾಕ್ಬಿಟ್ಟು ಸಿಂಪಲಾಗಿ ರಂಗೋಲಿ ಹಾಕ್ಕೊಳ್ಳಿ. ಆಮೇಲೆ ಪೀಠವನ್ನು ರೆಡಿ ಮಾಡ್ಕೊಳ್ಳಿ. ಅರಿಶಿನ ಹಾಕಿ ಅಷ್ಟದಳ ರಂಗೋಲಿ ಹಾಕ್ಕೊಂಡು ಒಂದು ಯೆಲ್ಲೋ ಕಲರ್ ಕ್ಲಾತ್ ತಗೊಂಡು ಹಾಕ್ಕೊಂಡು ಅದ್ರ ಮೇಲೆ ಫೋಟೋ ನೀಡಿ. ಇಲ್ಲಿ ನಾನು ಅರಿಶಿನ, ಜಾವಾದಿ ಪೌಡರ್ ಆ್ಯಂಡ್ ಗಂಧ 3 ಮಿಕ್ಸ್ ಮಾಡಿ ದೇವ್ರ ಫೋಟೋಗೆ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕಲಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ತುಂಬ ಘಮ ಘಮ ಅಂತಲೂ ಇರುತ್ತೆ. ಫೋಟೋನ ಈ ಥರ ರೆಡಿ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಾನು ನೈವೇದ್ಯಕ್ಕೆ ತಾಂಬೂಲ, ಹೆಸರುಬೇಳೆ, ಪಾನಕ, ಎಳ್ಳುಂಡೆ ಮತ್ತು ಮೊಸರನ್ನ, ತಂಬಿಟ್ಟು ಈ ಥರ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಹೆಸರುಬೇಳೆ ಪಾನಕ ಮಾಡಿಕೊಂಡ್ರೆ ಒಳ್ಳೆಯದು. ಎಳ್ಳುಂಡೆ ಇಕ್ಕಿದ್ರೆ ಶನೀಶ್ವರನ ಏನಾದರೂ ದೋಷಗಳಿದ್ದರೆ ಪರಿಹಾರ ಆಗುತ್ತೆ. ಅದಕ್ಕೆ ನಾನು ಅದನ್ನು ಮಾಡಿಟ್ಕೊಳ್ತಾ ಇದ್ದೀನಿ. ಮತ್ತು ದೀಪಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು, ಬೆಲ್ಲ, ತುಪ್ಪ, ಹಾಲು ಎಲ್ಲ ಸೇರಿಸಿ ದೀಪಗಳನ್ನು ಈ ಥರ ರೆಡಿ ಮಾಡಿಕೊಂಡು ಎಳ್ಳೆಣ್ಣೆ ಹಾಕಿ ದೀಪವನ್ನು ಹಚ್ಚಿದ್ದೇನೆ. ಮೊದಲು ಗಣಪತಿಯ ಪೂಜೆ ಮಾಡ್ಕೊಂಡಿದ್ದೀನಿ. ನಂತರ ವೆಂಕಟೇಶ್ವರ ಸ್ವಾಮಿಗೆ ಪೂಜೆಯನ್ನು ಮಾಡಿದ್ದೇನೆ. ಮೊದಲಿಗೆ ಲಕ್ಷ್ಮೀ ಅಷ್ಟೋತ್ತರ ಓದ್ಕೊಂಡು ಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡಿ ಮತ್ತೆ ವೆಂಕಟೇಶ್ವರ ಸ್ವಾಮಿಗೆ ಅಷ್ಟೋತ್ತರ ಓದ್ಕೊಂಡು ನಂತರ ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ಕಮಲದ ಹೂಗಳನ್ನು ಇಕ್ಕಿದ್ದೀನಿ, ದೇವರಿಗೆ ಪ್ರಿಯವಾದದ್ದಂಥ. ತುಳಸಿ ಅಂತೂ ಮೇನ್ ಖಂಡಿತ ಇರಲೇಬೇಕು. ನಂತರ ಮುಡುಪನ್ನು ದೇವ್ರ ಮುಂದೆ ಇಕ್ಕಿದ್ದೀನಿ. ನಾನಿಲ್ಲಿ 2 ತುಪ್ಪದ ದೀಪಗಳನ್ನು ಹಚ್ಚಿದ್ದೀನಿ. ನಂತರ 7 ದೀಪಗಳು ತಂಬಿಟ್ಟಿಂದ ಮಾಡಿರುವಂಥ ದೀಪಗಳನ್ನು ನಾನು ಎಳ್ಳೆಣ್ಣೆ ಯೂಸ್ ಮಾಡಿ ಹಚ್ಚಿದ್ದೇನೆ. ಇದು ಶನೀಶ್ವರನಿಗೆ ತುಂಬ ಪ್ರಿಯವಾದದ್ದು ಮತ್ತು ಅದರಿಂದ ಏನೇ ದೋಷಗಳಿದ್ದರೂ ಪರಿಹಾರ ಆಗುತ್ತೆ ಅಂತೇಳಿ ಹಚ್ಚಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊತಾ ಇದ್ದೀನಿ. ಯಾವ ಥರ ಮಾಡಬೇಕು ಅಂತ ಡಿಟೇಲಾಗಿ ಅಂದರೆ ಮಾಡ್ಬೋದು. ಮತ್ತು ಸಾಯಂಕಾಲ ನಾನು ತಲೆ ಸ್ನಾನ ಮಾಡಿ ಅರಿಶಿಣದ ಬಟ್ಟೆ ಉಟ್ಕೊಂಡು ಬೆಳಗ್ಗೆ ಕಪ್ಪು ಬಟ್ಟೆ ಧರಿಸ್ಬೇಕು. ಸಾಯಂಕಾಲ ಅರಿಶಿಣ ಬಟ್ಟೆಯನ್ನು ಹಾಕ್ಕೊಂಡು ಪೂಜೆಯನ್ನು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡೋವಾಗ ಈ ಕೊನೆಯ ವಾರ ಆಗಿರೋದ್ರಿಂದ ಒಂದು 10 ಜನಕ್ಕೆ ಊಟ ಹಾಕೋಣ ಅಂತ ಅಂದ್ಕೊಂಡೆ. ಮತ್ತು ಬಟ್ಟೆಗಳನ್ನು ಒಂದು 3 ಜನಕ್ಕೆ ಯಥಾಶಕ್ತಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಕೊಡ್ಬೋದು. ನಾನೊಂದು 3 ಜನಕ್ಕಂತೂ ಬಟ್ಟೆಯನ್ನು ಕೊಟ್ಟೆ. ಮಾಡಿರುವಂಥ ಅಡುಗೆಗಳನ್ನು ದೇವರಿಗೆ ಸಮರ್ಪಣೆ ಮಾಡಿ ನಂತರ ಅತಿಥಿಗಳಿಗೆ ಸಮರ್ಪಣೆ ಮಾಡಿದೆ. ಪುಟ್ಟ ಮಕ್ಕಳು, ಅತಿಥಿಗಳು, ಫ್ರೆಂಡ್ಸು, ನನಗೆ ಗೊತ್ತಿರೋರಿಗೆಲ್ಲ ಹೇಳಿ ಎಲ್ಲರೂ ಬಂದಿದ್ದರು. ಆದಷ್ಟು ಒಂದು 20 ಜನ ಬಂದು ಊಟ ಮಾಡ್ಕೊಂಡೋದ್ರು. ಇಷ್ಟೇ ಫ್ರೆಂಡ್ಸ್, ಥ್ಯಾಂಕ್ ಯು.